ದೇವರು ನಮ್ಮನ್ನು ಭೂಮಿ ಮೇಲೆ ಕಳಿಸಿದಾಗ ನಮಗೆ ಉಸಿರನ್ನ ಹೇಳಿ ಕಳಿಸ್ದ, ನೀನು 10 ಕೋಟಿ ಉಸಿರಾಟ ಮಾಡಿ ಮತ್ತೆ ವಾಪಸ್ ಬಾ ಅಂತ. 10 ಕೋಟಿ ಉಸಿರಾಟ ನಾವು ಹೀಗೆ ಮಾಡಿಬಿಟ್ಟು ಜಲ್ದಿ ಮುಗಿಸಿದ್ರೆ ಜಲ್ದಿಗೆ ನಮ್ಮ ಆಯುಷ್ಯ ಮುಗಿದು ಹೋಗ್ತದೆ ಅಂತ ಹೇಳ್ತಿಲ್ರಿ. ದೀರ್ಘವಾಗಿ ಮಾಡ್ತಾ ಇದ್ರೆ ಅವಾಗ ಏನಾಗ್ತದೆ, ಆಯುಷ್ಯ ಹೆಚ್ಚಾಗ್ತದೆ. ದೀರ್ಘ ಉಸಿರಾಟ ಆಯುಷ್ಯ ಹೆಚ್ಚಾಗ್ತದೆ ಯಾವಾಗಲೂ. ಈಗ ಆನೆ ದೀರ್ಘ ಉಸಿರಾಟ ಮಾಡ್ತದೆ, 100 ವರ್ಷ ಬದುಕ್ತದೆ. ಅದಕ್ಕಿಂತ ದೀರ್ಘವಾಗಿ ಉಸಿರಾಟ ಮಾಡೋದು ಆಮೆ, 200 ವರ್ಷ ಬದುಕ್ತದೆ. ನಾಯಿ ಹೆಂಗೆ ಉಸಿರಾಟ ಮಾಡ್ತದೆ ಹೇಳ್ರಿ? ನಾಯಿ ಸ್ಪೀಡ್ ಮಾಡ್ತದೆ, ಅದು 20 ವರ್ಷ ಮ್ಯಾಕ್ಸಿಮಮ್ ಬದುಕೋದು. ಸೊ ನಾವು ಹೇಗೆ ಉಸಿರಾಟ ಮಾಡಬೇಕು? ಆಮೆ ಹಾಗೆ ಉಸಿರಾಟ. ಆಮೆ ಹಾಗೆ ಉಸಿರಾಟ ಮಾಡಿದ್ರೆ ದೀರ್ಘವಾಗಿ ಉಸಿರಾಟ, ಅದೇ ದೀರ್ಘ ಉಸಿರಾಟ, ಸ್ಲೋ ಅನ್ನತ್ತೆ. ಓಕೆ, ಬಾಕ್ಸ್ ಬ್ರೀದಿಂಗ್ ಈಗಾಗಲೇ ಸ್ವಲ್ಪ ಮಂದಿಗೆ ಗೊತ್ತದ. ಬಾಕ್ಸ್ ಬ್ರೀದಿಂಗ್ ಏನು? ಉಸಿರನ್ನು ತಗೊಳ್ಳೋದು, ಇದೊಂದು ಬಾಕ್ಸ್ ಅಂತ ಇಟ್ಕೊಳ್ರಿ. ಉಸಿರನ್ನು ತಗೊಳ್ಳೋದು, ಒಂದು 3 ಕೌಂಟ್ಸ್ ಉಸಿರನ್ನು ತಗೊಳ್ಳೋದು. 1 2 3 ಅನ್ನೋ ತನಕ ಉಸಿರು ತಗೊಳ್ಳೋದು. ಉಸಿರನ್ನು ಹೋಲ್ಡ್ ಮಾಡೋದು. ಎಲ್ಲಿವರೆಗೆ ಹೋಲ್ಡ್ ಮಾಡೋದು? 1 2 3. ಎಲ್ಲಿ? ಒಳಗೆ ಹೋಲ್ಡ್ ಮಾಡೋದು. ಉಸಿರನ್ನು ತಗೊಂಡು ಮತ್ತು 3 ಅನ್ನೋ ತನಕ ಒಳಗೆ ಹೋಲ್ಡ್ ಮಾಡೋದು, ಮತ್ತು 3 ಅನ್ನೋ ತನಕ ಬಿಡೋದು. ಉಸಿರನ್ನು ಬಾಹ್ಯ ಕುಂಭಕ, ಹೊರಗೆ ಕುಂಭಕ ಮಾಡೋದು, ಮತ್ತು 1 2 3 ಅನ್ನೋ ತನಕ ಕುಂಭಕ ಮಾಡೋದು, ಹೊರಗೆ ಹಿಡಿಯೋದು ಉಸಿರನ್ನು. ಮತ್ತು ನಿಧಾನವಾಗಿ 1 2 3 ತಗೊಳ್ಳೋದು, 1 2 3 ಬಿಡೋದು, ಇದು ಹಿಡ್ಕೊಳ್ಳೋದು ಒಳಗೆ, ಮತ್ತು 1 2 3 ಬಿಡೋದು, ಮತ್ತು 1 2 3 ಹಿಡ್ಕೊಳ್ಳೋದು. ಏನ್ರಿ ಡೌಟ್ ಅದೇನ್ರಿ? ಬಾಕ್ಸ್ ಬ್ರೀದಿಂಗ್ ಹೇಳ್ತೀನಿ. ಕುಂಭಕ ಮಾಡೋದ್ರಿಂದ ಉಪಯೋಗ ಏನು ನೋಡ್ರಿ? ಕುಂಭಕ ಮಾಡೋದ್ರಿಂದ ಹೇಳ್ದಲ್ಲ ನಾನು ನಿಮಗೆ ಆಗಲೇ ಹೇಳ್ತಾ ಇದ್ದೇನೆ. ಆಕ್ಸಿಜನ್ನು ನಾವು ಉಸಿರನ್ನು ಸಹಜವಾಗಿ ತಗೊಳ್ತಾ ಇದ್ದರೆ ಸೆಕೆಂಡ್ ಒಳಗೆ 3-4 ಸಾರಿ ತಗೋತಿರ್ತೇವೆ ಉಸಿರನ್ನು ಒಂದು ಸೆಕೆಂಡಲ್ಲಿ. ಯಾವಾಗಲೂ ಉಸಿರು ದೀರ್ಘ ಆಗಬೇಕು. ನಮ್ಮ ಉಪನಿಷತ್ತಲ್ಲಿ ಏನು ಹೇಳ್ತದೆ ಅಂದರೆ, ದೇವರು ನಮ್ಮನ್ನು ಭೂಮಿ ಮೇಲೆ ಕಳಿಸಿದಾಗ ನಮಗೆ ಉಸಿರನ್ನು ಹೇಳಿ ಕಳಿಸ್ದ, ನೀನು 10 ಕೋಟಿ ಉಸಿರಾಟ ಮಾಡಿ ಮತ್ತೆ ವಾಪಸ್ ಬಾ ಅಂತ. 10 ಕೋಟಿ ಉಸಿರಾಟ ನಾವು ಹೀಗೆ ಮಾಡಿಬಿಟ್ಟು ಜಲ್ದಿ ಮುಗಿಸಿದ್ರೆ ಜಲ್ದಿಗೆ ನಮ್ಮ ಆಯುಷ್ಯ ಮುಗಿದು ಹೋಗ್ತದೆ ಅಂತ ಹೇಳ್ತಿಲ್ರಿ. ದೀರ್ಘವಾಗಿ ಮಾಡ್ತಾ ಇದ್ರೆ ಅವಾಗ ಏನಾಗ್ತದೆ, ಆಯುಷ್ಯ ಹೆಚ್ಚಾಗ್ತದೆ. ದೀರ್ಘ ಉಸಿರಾಟ ಆಯುಷ್ಯ ಹೆಚ್ಚಾಗ್ತದೆ ಯಾವಾಗಲೂ. ಈಗ ಆನೆ ದೀರ್ಘ ಉಸಿರಾಟ ಮಾಡ್ತದೆ, 100 ವರ್ಷ ಬದುಕ್ತದೆ. ಅದಕ್ಕಿಂತ ದೀರ್ಘವಾಗಿ ಉಸಿರಾಟ ಮಾಡೋದು ಆಮೆ, 200 ವರ್ಷ ಬದುಕ್ತದೆ. ನಾಯಿ ಹೆಂಗೆ ಉಸಿರಾಟ ಮಾಡ್ತದೆ ಹೇಳ್ರಿ? ನಾಯಿ ಸ್ಪೀಡ್ ಮಾಡ್ತದೆ, ಅದು 20 ವರ್ಷ ಮ್ಯಾಕ್ಸಿಮಮ್ ಬದುಕೋದು. ಸೊ ನಾವು ಹೇಗೆ ಉಸಿರಾಟ ಮಾಡಬೇಕು? ಆಮೆ ಹಾಗೆ ಉಸಿರಾಟ. ಆಮೆ ಹಾಗೆ ಉಸಿರಾಟ ಮಾಡಿದ್ರೆ ದೀರ್ಘವಾಗಿ ಉಸಿರಾಟ, ಅದೇ ದೀರ್ಘ ಉಸಿರಾಟ, ಸ್ಲೋ ಆಗಿ ಸ್ಟಡಿ. ನಾವು ಉಸಿರಿನ ಕಡೆ ಎಷ್ಟು ಲಕ್ಷ್ಯ ಕೊಡ್ತೇವೆ ಹೇಳ್ರಿ? ದಿನದಲ್ಲಿ ಉಸಿರಾಟದ ಕಡೆ ಗಮನನೇ ಹರಿಸೋದಿಲ್ಲ. ಸುಮಾರು ಒಂದು 18ರಿಂದ 20 ಸಾವಿರ ಉಸಿರಾಟ ಡೈಲಿ ಮಾಡ್ತಿದ್ರೆ ಒಂದು 20 ಸಾರಿನೂ ನಾವು ಉಸಿರನ್ನು ಗಮನಿಸೋದಿಲ್ಲ. ಉಸಿರಾಟವನ್ನು ಗಮನಿಸ್ತಾ ಇದ್ದರೆ ಏನಾಗ್ತದೆ? ಆತ್ಮಜ್ಞಾನ ಆಗ್ತದೆ. ಉಸಿರಾಟವನ್ನು ಗಮನಿಸ್ತಾ ಹೋದರೆ ಆತ್ಮಜ್ಞಾನ ಆಗ್ತದೆ. ವೇಗಸ್, ನಮ್ಮ ಈಗ ಆಧುನಿಕ ವಿಜ್ಞಾನದಲ್ಲಿ ಹೇಳ್ಬೇಕಂದ್ರೆ ಈ ವೇಗಸ್ ನರ್ವ್ ಆಕ್ಟಿವೇಟ್ ಆಗ್ತದೆ. ಇಟ್ ಸ್ಟಾರ್ಟ್ಸ್ ಫ್ರಮ್ ಅವರ್ ಬ್ರೈನ್, ಇಟ್ ಕನೆಕ್ಟ್ಸ್ ಆಲ್ ಆರ್ಗನ್ಸ್ ಆಫ್ ಅವರ್ ಬಾಡಿ, ಇಟ್ ಕಮ್ಸ್ ಅಪ್ ಟು ಅವರ್ ಲಾರ್ಜ್ ಇಂಟೆಸ್ಟೈನ್. ಹೌದಿಲ್ರಿ? ವೇಗಸ್ ನರ್ವ್ ಇದು ಕನೆಕ್ಟ್ ಆಗೋದ್ರಿಂದ ಇಡೀ ನಮ್ಮ ನರ್ವಸ್ ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಮೇಲೆ, ಕೆಳಗಿನ ಭಾಗ ಪ್ಯಾರಾಸಿಂಪಥೆಟಿಕ್. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನದು? ಫೈಟ್ ಆ್ಯಂಡ್ ಫ್ಲೈಟ್ ಮೋಡ್ ಅಂತಾರೆ ಅದಕ್ಕೆ. ಯಾವಾಗಲೂ ಎಮೋಷ್ನಲ್ ರೀ, ಭಾರಿ ಫಾಸ್ಟಾಗಿ, ರ್ಯಾಷ್ನಲ್ ಇರೋದಿಲ್ಲ. ಅದು ಏನು ಡಿಸಿಷನ್ ತೊಗೊಳ್ತೀರಿ ಫಾಸ್ಟಾಗಿ ತೊಗೊಳ್ತೀರಿ, ಯಾವುದೋ ತಪ್ಪು ಡಿಸಿಷನ್. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಯಾವಾಗಲೂ ಆ್ಯಕ್ಟಿವ್ ಇರ್ತದೆ, ಪ್ಯಾರಾಸಿಂಪಥೆಟಿಕ್ ಆ್ಯಕ್ಟಿವ್ ಇರೋದಿಲ್ಲ.
ಈ ವೇಗಸ್ ನರ್ವ್ ಆಕ್ಟಿವ್ ಆದಾಗ ಪ್ಯಾರಾಸಿಂಪಥೆಟಿಕ್ ನರ್ವ್ ಆಕ್ಟಿವ್ ಆಕ್ಕೊಂತ ಹೋಗ್ತದೆ. ಪ್ಯಾರಾಸಿಂಪಥೆಟಿಕ್ ನರ್ವ್ ಆಕ್ಟಿವೇಟ್ ಆದರೆ ಇಡೀ ನೀವು ಕಾಮಾಗಿರ್ತೀರಿ, ಆರಾಮಾಗಿರ್ತೀರಿ. ಏನಾದ್ರೂ ಯಾವುದನ್ನು ಬಹಳ ಸೀರಿಯಸ್ ಆಗಿ ತಗೊಳಿದ್ರೆ ಆರಾಮಾಗಿ ಇರ್ತೀರಿ, ಶಾಂತವಾಗಿ. ಸುಖ ದುಃಖಗಳನ್ನು ಸಮಾನವಾಗಿ ತಗೊಳ್ಳೋದು, ಮತ್ತೆ ಕಷ್ಟ ಬಂತು ಅಂತ ಗೋಳಾಡೋದಿಲ್ಲ, ಸುಖ ಬಂತು ಅಂತ ಭಾಳ ಕುಣಿದಾಡೋದಿಲ್ಲ. ಹೀಗೆ ನಮ್ಮ ಜೀವನದಲ್ಲಿ ಹೀಗೆ ಇರೋ ಹಾಗೆ ಆಗ್ತದೆ. ನಿಧಾನವಾಗಿ ಬದಲಾವಣೆಗಳು ನಿಮ್ಗೆ ಗೊತ್ತೇ ಆಗೋದಿಲ್ಲ, ಆ ರೀತಿ ಬದಲಾವಣೆಗಳು ಆಗ್ತಾ ಹೋಗ್ತಾವ್ರೇನ್ರಿ. ಉಸಿರಾಟ ಬಹಳ ಮುಖ್ಯ. ಅದಕ್ಕೆ ನಾವೆಲ್ಲ ಅದಕ್ಕೆ ಪ್ರಾಣಾಯಾಮ, ಪ್ರಾಣ ಆಯಾಮ, ಪ್ರಾಣದ ಜೊತೆಯಲ್ಲಿ ವ್ಯಾಯಾಮ ಮಾಡೋದು. ಈಗ ಇದನ್ನೇ ವೆಸ್ಟರ್ನ್ ಕಂಟ್ರಿಯವ್ರು ಏನು ಹೇಳಿದ್ರು, ನಮ್ಗೆ ಬ್ರೀದಿಂಗ್ ಟೆಕ್ನಿಕ್ಸ್ ಅಂತ ನಮಗೆ ಹೇಳಿಕೊಡ್ಲಿಕ್ಕತ್ತಾರೆ, ಹೌದಿಲ್ಲ? ಇದು ಯಾವಾಗ ಬಹಳಷ್ಟು ಏನ್ರಿ, ನಾವು ಬ್ರೀದಿಂಗ್ ಟೆಕ್ನಿಕ್ಸನ್ನು ಮೊದಲಿನಿಂದ ಹೇಳ್ತೇವೆ, ನಾವು ಅದಕ್ಕೆ ಪ್ರಾಣಾಯಾಮ ಅಂತಿದ್ದೇವೆ ನಾವು. ಇದು ಯಾವಾಗ ಫೇಮಸ್ ಆಯ್ತು ರೀ? ಕೋವಿಡ್ ಏನು ಬಂತಲ್ಲ, 2019 ರೀ, COVID-19. ಕೋವಿಡ್ ಬಂದಾಗ ಇದ್ರದ್ದು ಮಹತ್ವ ಗೊತ್ತಾಯ್ತು ಜನರಿಗೆ, ಹೌದಿಲ್ರಿ? ಇದ್ರ ಮಹತ್ವ ಗೊತ್ತಾಗತ್ತೆ. ಓಹೋ, ಉಸಿರಾಟ ಹೇಗೆ ಮಾಡಬೇಕು ಅಂತ. ಕೋವಿಡಲ್ಲಿದ್ದಾಗ ಎಲ್ಲರೂ, ಇಡೀ ಜಗತ್ತು ಉಸಿರಾಟದ ಕಡೆ ಬಂತು. ಸೊ ಇಡೀ ಜಗತ್ತು ಪ್ರಾಣಾಯಾಮದ ಕಡೆ ತಿರುಗ್ತೀರಿ ಏನ್ರಿ. ಸೊ ಕೋವಿಡ್ ಇಂದ ಪಾರಾದವರು ಇಂಡಿಯನ್ಸು ಯಾಕಪ್ಪ ಅಂದರೆ ಇವರಿಗೆಲ್ಲ ಗೊತ್ತಿದ್ದಾರೆ. ಕೋವಿಡಲ್ಲಿ ಸಾಕಷ್ಟು ಕ್ಯಾಂಪ್ಗಳನ್ನು ಮಾಡೇವು. ಕೋವಿಡ್ ಆದವರಿಗೆ ನಾವು ಪ್ರಾಣಾಯಾಮನ ಸಾಕಷ್ಟು ಜನರಿಗೆ ಕಳಿಸಿದ್ದೇವೆ, ಅದರಿಂದ ಆರಾಮಾಗಿದ್ದು ಉಂಟು. ಅದ್ರ ಸಲುವಾಗಿ ನಮ್ಮ ಲಂಗ್ಸ್ ಕೆಪಾಸಿಟಿ, ರಕ್ತ ಪರಿಚಲನೆ ಸರಿಯಾಗಿ ಆಗ್ಬೇಕಂದ್ರೆ ನಮ್ಮ ಉಸಿರಾಟ ಸರಿಯಾಗಿರಬೇಕು. ಉಸಿರಾಟ ಸರಿಯಾಗಿದ್ದರೆ ಮಾತ್ರ ರಕ್ತ ಪರಿಚಲನೆ ಸರಿಯಾಗಿ ಆಗ್ತದೆ. ಅದರ ಸಲುವಾಗಿ ಉಸಿರು ಬಹಳ ಮುಖ್ಯ. ಓಕೆ, ಈಗ ಉಸಿರು ಕೇವಲ ಹಾಗೆ ತಗೊಳ್ಳೋದು ಬಿಡೋದ್ರಿಂದ ಯೂಸ್ ಆಗೋದಿಲ್ಲ. ಸೊ ತಗೊಳ್ಳೋದು, ಅದನ್ನು ಹೋಲ್ಡ್ ಮಾಡಿದಾಗ ಅದು ಉಸಿರು ಸ್ವಲ್ಪ ಹೊತ್ತು ಒಳಗೆ ಇರೋದ್ರಿಂದ ಇಂಗಾಲದ ಡೈಆಕ್ಸೈಡ್ ಕೂಡ ಸ್ವಲ್ಪ ಹೊತ್ತು ಒಳಗಡೆ ಇರಬೇಕು. ಅದು ಈ ನಮ್ಮ ರಕ್ತ ಕಣಗಳು ಆಕ್ಸಿಜನನ್ನು ಟಿಶ್ಯೂಸ್ಗೆ ಸಪ್ಲೈ ಮಾಡಲಿಕ್ಕೆ ಬಹಳಷ್ಟು ಸಹಾಯಕಾರಿಯಾಗ್ತದೆ. ಅದರ ಸಲುವಾಗಿ ನಾವು ಹೋಲ್ಡ್ ಮಾಡೋದು. ಉಸಿರನ್ನು ಹೊರಗೆ ಹಿಡಿದು ಕೂಡ ಹೋಲ್ಡ್ ಮಾಡೋದು. ಇದಕ್ಕೆ ಹೊರಗೆ ಹಿಡಿದು ನಾವು ಹೋಲ್ಡ್ ಮಾಡ್ತೀವಲ್ಲ, ಅದಕ್ಕೆ ಬಾಹ್ಯ ಕುಂಭಕ ಅಂತೀವಿ. ಒಳಗೆ ತಗೊಂಡು ಉಸಿರನ್ನು ಹಿಡ್ಕೊಂಡ್ರೆ ಅದಕ್ಕೆ ಆಂತರಿಕ ಕುಂಭಕ ಅಂತೀವಿ. ಸೊ ಈ ಬಾಕ್ಸ್ ಬ್ರೀದಿಂಗಲ್ಲಿ ಎರಡೂ ಆಗ್ತದೆ. ಒಂದು ಆಂತರಿಕ ಕುಂಭಕ ಆಗ್ತದೆ, ಒಂದು ಬಾಹ್ಯ ಕುಂಭಕ ಆಗ್ತದೆ, ಹೌದಿಲ್ರಿ? ಉಸಿರನ್ನು 3 ಕೌಂಟ್ ತಗೊಳ್ಳೋದು, 3 ಕೌಂಟ ಆಂತರಿಕವಾಗಿ ಉಸಿರನ್ನು ಹಿಡಿಯೋದು, ಆಮೇಲೆ 3 ಕೌಂಟು ಬಿಡೋದು, ಬಿಟ್ಟ ನಂತರ ಬಾಹ್ಯ ಕುಂಭಕ ಮಾಡೋದು, ಹೊರಗೆ ಬಿಟ್ಟು ಉಸಿರನ್ನು ಹೊರಗೆ ಹಿಡಿಯೋದು. ಅರ್ಥ ಆಯ್ತು ರೀ? ಯಾರಿಗಾರ ಡೌಟ್ ಇದ್ರೆ ಕೇಳೋದು. ಸರಿಯಾಗಿ ಮಾಡಬೇಕು, ತಪ್ಪು ಮಾಡಬಾರ್ದು. ಅರ್ಥ ಆಗಿದ್ರಿ? ಬಾಕ್ಸ್ ಬ್ರೀದಿಂಗ್ 1 2 3 ಅಂತೀನಿ ತಗೊಳ್ಳೋದು, 1 2 3 ಅಂತೀನಿ, ತಗೊಂಡಿದ್ದ ಉಸಿರನ್ನು ಒಳಗೆ ಹಿಡಿಯೋದು, 1 2 3 ಅಂತೀನಿ ಬಿಡೋದು, ಮತ್ತೆ 1 2 3 ಅಂತೀನಿ. ಅರ್ಥ ಆಗ್ಯದಲ್ಲ? ಓಕೆ, ಸ್ಟಾರ್ಟ್ ಮಾಡೋಣ. ಸಹಜವಾಗಿ ಉಸಿರಾಡ್ರಿ, ಆರಾಮಾಗಿ ಕೂತ್ಕೊಡ್ರಿ. ಬೆನ್ನು ನೇರವಾಗಿರ್ಲಿ. ಈಗ ನೋಡ್ರಿ, ಕೈ ಮಾಡ್ತೀನಿ ಬೇಕಾದ್ರೆ 1 2 3 ಉಸಿರು ತಗೋತೀರಿ, 1 2 3 ಒಳಗೆ ಹಿಡ್ಕೋತೀರಿ, 1 2 3 ಬಿಡ್ತೀರಿ, 1 2 3 ಮತ್ತೆ ಹಿಡಿತೀರಿ, ಹೊರಗೆ ಹಿಡಿತೀರಿ. ನೋಡ್ಕೋತ ಮಾಡ್ಬೋದು. ಓಕೆ, ಪ್ರಾರಂಭ ಮಾಡೋಣ. ಉಸಿರು ತಗೊಳಕ್ಕೆ ಪ್ರಾರಂಭ ಮಾಡಿ. 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2
3 1 2 3 1 2 3 1 2 3 ರಿಲ್ಯಾಕ್ಸ್ ಆಗಿ. ಏನು ತೊಂದರೆ ಆಯಿತು? ಏನಿಲ್ಲ. ಓಕೆ, ಇದನ್ನು ಹೆಚ್ಚು ಮಾಡಬೇಕು. 3 ಇದು ಅಗದಿ ಬೇಸಿಕ್ ಹೇಳಿದೆ ನಾನು ನಿಮಗೆ. 1 2 3 ಇದನ್ನು 5 ಸೆಕೆಂಡು 10 ಸೆಕೆಂಡು ಹೋಲ್ಡ್ ಮಾಡ್ಲಿಕ್ಕೆ ಕಲಿಬೇಕೇನ್ರಿ. ಮಿನಿಮಮ್ ಎಲ್ಲಿವರೆಗೆ ಬರಬೇಕು ನೀವು? 10 ಸೆಕೆಂಡ್ಸ್ ಉಸಿರನ್ನು ತಗೊಳ್ಳೋವರೆಗೆ ಇರಬೇಕು. ಟೆನ್ ಸೆಕೆಂಡ್ಸ್ ತೊಗೊಂಡ್ರಿ ನಿಲ್ಲಿಸ್ಬಿಡೋದು, 10 ಸೆಕೆಂಡ್ಸ್ ನಿಲ್ಲಿಸೋದು, ಮತ್ತೆ 10 ಸೆಕೆಂಡ್ಸು ಸಾವಕಾಶ ನಿಧಾನವಾಗಿ ಬಿಡ್ತಾವೆ, ಮತ್ತೆ 10 ಸೆಕೆಂಡ್ಸನ್ನು ಹೋಲ್ಡ್ ಮಾಡೋದು. ಈ ರೀತಿ ಸ್ವಲ್ಪ ದಿನೇ ಇದನ್ನು ಹೆಚ್ಚು ಮಾಡ್ಕೊತ ಹೋಗೋದು ಕೌಂಟ್ಸನ್ನು. ಆವಾಗ ಇನ್ನೂ ಇಷ್ಟು ಹೆಚ್ಚಿಗೆ ಫಾಯ್ದೆ ಆಗ್ತದೆ. ಓಕೆ, ಈಗ ನಾವು ಅನುಲೋಮ ವಿಲೋಮವನ್ನು ಮಾಡೋಣ. ಆಲ್ಟರ್ನೇಟ್ ಬ್ರೀದಿಂಗ್ ಅಂತೇವು, ಅನುಲೋಮ ವಿಲೋಮ. ಏನಾಗ್ತದೆ ಇದರಿಂದ? ಅನುಲೋಮ ವಿಲೋಮದಿಂದ ಏನಾಗ್ತದೆ? ಇಡೀ ದೇಹದಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ಆಗ್ತದೆ. ಅನುಲೋಮ ವಿಲೋಮ ನೋಡ್ರಿ, ಇದು ನಾಸಿಕ ಮುದ್ರ. ಮುಷ್ಟಿ ಕಟ್ರಿ, ಹೆಬ್ಬೆರಳನ್ನು ತೆಗಿರಿ, ಕಿರಿಬೆರಳು ಮತ್ತು ಉಂಗುರ ಬೆರಳು ಇವೆರಡನ್ನು ಓಪನ್ ಮಾಡು. ಈ ಹೆಬ್ಬೆರಳಿಂದ ಬಲಕಿನ ಸೊಳ್ಳೆಯನ್ನು ಮುಚ್ಚೋದು, ಎಡಕಿನಿಂದ ಉಸಿರನ್ನು ತಗೊಳ್ಳೋದು. ಈ ಎರಡು ಬೆರಳಿಂದ ಎಡಕಿನ ಸೊಳ್ಳೆಯನ್ನು ಮುಚ್ಚೋದು, ಬಲಕಿನಿಂದ ಉಸಿರನ್ನು ಬಿಡೋದು. ಈ ರೀತಿ ಮಾಡ್ತಾ ಹೋಗೋದು. ಆಲ್ಟರ್ನೇಟ್ ಬ್ರೀದಿಂಗ್, ಬಲಕಿನಿಂದ ತಗೊಳ್ಳೋದು, ಎಡಕ್ಕೆ ಬಿಡೋದು, ಎಡಕಿನಿಂದ ತಗೊಳ್ಳೋದು, ಬಲಕ್ಕೆ ಬಿಡೋದು, ಬಲಕಿನಿಂದ ತಗೊಳ್ಳೋದು, ಎಡಕ್ಕೆ ಬಿಡೋದು, ಎಡಕಿನಿಂದ ತಗೊಳ್ಳೋದು, ಬಲಕ್ಕೆ ಬಿಡೋದು.